ನಮಸ್ಕಾರ ವಿದ್ಯಾರ್ಥಿಗಳೇ. ಫಸ್ಟ್ ಪಿ ಯು ಸಿ 2024 ಮತ್ತು 25ರ ರಿಸಲ್ಟ್ಸ್ ಯಾವ ದಿನಾಂಕದಂದು ನಿಮ್ಮ ಕಾಲೇಜಿನಲ್ಲೇ ಈ ಬಾರಿ ನೀವೇ ನೋಡ್ಕೋಬಹುದು. ಆದರೆ ಯಾವ ದಿನಾಂಕದಂದು ಅನ್ನೋದು ಹೇಳ್ಕೊಡ್ತೀನಿ ಮತ್ತು ಹೇಗೆ ನಡೆಸುತ್ತಾರೆ ನಿಮ್ಮ ಕರೆಕ್ಷನ್ ಅನ್ನೋದು ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು 2 ನಿಮಿಷ ನಿಮಗೆ ಓಪಿಕೆ ಇದ್ದರೆ ವಿಡಿಯೋ ನೋಡ್ಬೋದು. ಪ್ಲೀಸ್ ನೀವು ಏನಾದರೂ ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಡೂ ಚಾನಲ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ವಿತ್ ಮೋರ್ ಫ್ರೆಂಡ್ಸ್. ಓಕೆ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹಾಯ ಆಗುತ್ತೆ. ಫಸ್ಟ್ ಕ್ವಶನ್, ವಿದ್ಯಾರ್ಥಿಗಳ ಡೌಟ್ ಏನಂದರೆ, ನಾವು ಈಗ ಪರೀಕ್ಷೆ ಬರೆದಿರ್ತೀವಿ, SSLC ಅಲ್ಲಿ ನಾವು ಬರೆದ ಹಾಗೆ ಸ್ಟ್ರಿಕ್ಟ್ ಕರೆಕ್ಷನ್ ನಡೆಸುತ್ತಾರಾ ಅಂತ ನಿಮ್ಮ ಒಂದು ಅನುಮಾನ. ಹಾಗೆ ಏನು ಇಲ್ಲ. ಫಸ್ಟ್ ಪಿ ಯು ಸಿ ಎಕ್ಸಾಮ್ನಲ್ಲಿ ಸ್ವಲ್ಪ ಲೂಸ್ ಇರುತ್ತೆ, ಬಟ್ ನೀವು ಬರೆದಿರ್ಬೇಕು ಅಷ್ಟೇ. ನೀವು ಏನಾದರೂ ಒಂದು ಬರೆದಿದ್ರೆ ಮಾತ್ರ ಮಾರ್ಕ್ಸ್ ಕೊಡ್ತಾರೆ. ಆದರೂ ಸೆಂಟೆನ್ಸ್ ಎಲ್ಲ ಅಂದರೂ ನಡೆಯುತ್ತೆ, ಬಟ್ ಬರೆದು ಅಲ್ಲಿ ಎಂಟ್ರಿ ಮಾಡಿ ಬಂದಿರಿ. ಈಗ ನೀವು ಪಾಸ್ ಆಗೋಕ್ಕೆ ಒಂದು 2 ಅಥವಾ 3 ಕಮ್ಮಿ ಇದ್ದರೆ ಮಾತ್ರ ಪಾಪ ಪುಣ್ಯ ಅಂಬೋರು ಇದ್ದರೆ ಇರಬಹುದು. ಲೆಕ್ಚರರ್ಸ್ ಇಲ್ಲ ಅಂದರೆ ಇಲ್ಲ, 2-3 ಅಂಕ ಕೂಡ ಕೊಡಲ್ಲ. ಅಂದರೆ ನೀವು ಪರ್ಫೆಕ್ಟ್ ಚೆನ್ನಾಗಿ ಬರೆದಿರಬೇಕು, ನಿಮಗೆ ನಂಬಿಕೆ ಇರಬೇಕು ನಾನು ಬರ್ದೀನಿ ಅಂತ ಅಷ್ಟೇ. ಇನ್ನು ವಿದ್ಯಾರ್ಥಿಗಳ ಫಸ್ಟ್ ಪಿ ಯು ಸಿ ರಿಸಲ್ಟ್ ಅನ್ನು ಯಾವಾಗ ತೋರಿಸ್ತಾರೆ ಅಂದರೆ, ಈಗ ಯಾವುದೇ ಆನ್ಲೈನಲ್ಲಿ ನಿಮ್ಮ ರಿಸಲ್ಟ್ ಅನ್ನು ಚೆಕ್ ಮಾಡುವುದು ಹಾಗೆ ಇಲ್ಲ. ನೀವು ನಿಮ್ಮ ಕಾಲೇಜುಗಳಲ್ಲಿ ಹೋಗಿ ನೋಡ್ಕೋಬಹುದು. ನಿಮ್ಮ ಒಂದು ಕಾಲೇಜ್ ಮುಂದೆ ನೋಟಿಸ್ ಬೋರ್ಡ್ನಲ್ಲಿ ಹಾಕಿರ್ತಾರೆ. ಯಾವ ಕೋರ್ಸ್ಗೆ ನೀವು ಸಂಬಂಧಪಟ್ಟಿರ್ತೀರೋ ಆ ಕೋರ್ಸ್ ಅನ್ನೋ ಈ ಕಡೆ ನೋಟಿಸ್ ಬೋರ್ಡ್ನಲ್ಲಿ ಹಾಕಿರ್ತಾರೆ, ಇನ್ನೊಂದು ನೋಟಿಸ್ ಬೋರ್ಡಲ್ಲಿ ಇನ್ನೊಂದು ಕೋರ್ಸ್ ಅವ್ರದ್ದು ಹಾಕಿರಬಹುದು, ಇಲ್ಲ 2 ಮಿಕ್ಸ್ ಹಾಕಿರಬಹುದು. ಒಂದು ಬಾರಿ ಚೆಕ್ ಮಾಡಿ ಕೋರ್ಸ್ ಯಾವುದು ಅಂತ. ನೆಕ್ಸ್ಟ್ ನಿಮ್ಮ ರೋಲ್ ನಂಬರ್ ರಿಜಿಸ್ಟರ್ ನಂಬರ್ ಚೆಕ್ ಮಾಡಿ ಮತ್ತು ನಿಮ್ಮ ನೇಮ್ ಚೆಕ್ ಮಾಡಿ, ರಿಸಲ್ಟ್ ಅನ್ನು ಚೆಕ್ ಮಾಡಿ. P ಅಂದರೆ ಪಾಸ್, F ಅಂದರೆ ಫೇಲ್, NC ಅಂದರೆ ನಾಟ್ ಕಂಪ್ಲೀಟೆಡ್, AB ಅಂದರೆ ಆಬ್ಸೆಂಟ್. ನಿಮ್ಮ ರಿಸಲ್ಟ್ ನೀವು ಕೊನೆಯ ಪರೀಕ್ಷೆ ಬರೆದಿರ್ತೀರಲ್ವಾ, ಹಾಗಿನಿಂದ ಹಿಡಿದು 20 ದಿನದ ನಂತರ ನಿಮ್ಮ ರಿಸಲ್ಟ್ ಅನ್ನು ನೀವು ನೋಡ್ಬೋದು. ಥ್ಯಾಂಕ್ ಯು. ಸಬ್ಸ್ಕ್ರೈಬ್.